ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಇದು ಮುಂದೆ ಬರುವಂತ ಟಿಇಟಿ, ಸಿಇಟಿ, HSTR ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ, 2014ರ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದಂತಹ ಸ್ಥಳ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4, ದಿ ಹೇಗ್. 2014 Hockey World Cup tournament was held in The Hague. ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಂತಹ ವರ್ಷ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4, 2004 ಆಗಿರುತ್ತೆ. NPS was introduced by Government of India in 2004. ಮೂರನೇ ಪ್ರಶ್ನೆ, 2009ರ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು. ಇದಕ್ಕೆ ಸರಿಯಾದಂತ ಉತ್ತರ ಬರಾಕ್ ಒಬಾಮಾ. ಆಪ್ಷನ್ 1, ಬರಾಕ್ ಒಬಾಮಾ. ದ ರೆಸಿಪಿಯಂಟ್ ಆಫ್ 2009 ನೋಬೆಲ್ ಪೀಸ್ ಅವಾರ್ಡ್ ಈಸ್ ಬರಾಕ್ ಒಬಾಮಾ. ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶ ಆಗಿರುತ್ತೆ. ದ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಉತ್ತರ ಪ್ರದೇಶ್. ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನ ಒಬ್ಬರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಹೀನಾ ಗವಿತ್. ಡಾಕ್ಟರ್ ಹೀನಾ ಗವಿತ್. ಶಿ ವಾಸ್ ಎಲೆಕ್ಟೆಡ್ ಆಸ್ MP in the year 2014 ಜನರಲ್ ಬಾಡಿ ಲೋಕಸಭಾ ಎಲೆಕ್ಷನ್. ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿರ್ತಾರೆ. ಆಪ್ಷನ್ ನಂಬರ್ 6, ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ನೇಮಕ ಮಾಡುವ ಅವಕಾಶವನ್ನ ಕಲ್ಪಿಸಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3, 2. ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು. One of the following gases used in refrigeration is ammonia. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನ ಕೊಡಬೇಕಾಗುತ್ತದೆ. ರಾಷ್ಟ್ರಪತಿಯವರು ರಾಜೀನಾಮೆ ನೀಡಲು ಯಾರಿಗೆ ರಾಜೀನಾಮೆ ಪತ್ರವನ್ನ ಕೊಡಬೇಕಾಗಿರುತ್ತದೆ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ. ಇದಕ್ಕೆ ಸರಿಯಾದಂತ ಉತ್ತರ 24ನೇ ವಿಧಿಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಅಂದ್ರೆ ಗೆರಂಟಾಲಜಿ ಇಸ್ ಸ್ಟಡಿ ಆಫ್ ಪ್ರೊಸೆಸ್ ಆಫ್ ಏಜಿಂಗ್. ವಯಸ್ಸಾಗುವಿಕೆಯ ಬಗ್ಗೆ ಅಧ್ಯಯನ ಮಾಡುವುದನ್ನ ಗೆರಂಟಾಲಜಿ ಎಂದು ಕರೀತೇವೆ. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸುವರು. ಇದಕ್ಕೆ ಕಾರಣ ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತದೆ. ಇಟ್ ಮಿಕ್ಸಸ್ ಲೆಸ್ ಇನ್ ಬ್ಲಡ್ ದ್ಯಾನ್ ನೈಟ್ರೋಜನ್. ಈ ಕಾರಣಕ್ಕಾಗಿ ಸಾಗರದ ತಳಭಾಗದಲ್ಲಿ ಉಸಿರಾಟಕ್ಕೆ ಬಳಸುವಂತಹ ಸಿಲಿಂಡರ್ನಲ್ಲಿ ಹೀಲಿಯಂ ಅನಿಲವನ್ನ ನಾವು ಬಳಸ್ತೀವಿ. 12ನೇ ಪ್ರಶ್ನೆ, ಈ ಕೆಳಗಿನ ವ್ಯಕ್ತಿಯು 1857ರ ದಂಗೆಗೆ ಸಂಬಂಧಿಸಿಲ್ಲ. ಈ ನಾಲ್ವರಲ್ಲಿ ಯಾವ ವ್ಯಕ್ತಿಯು 1857ರ ಸಿಪಾಯಿ ದಂಗೆಗೆ ಸಂಬಂಧಿಸಿದವರಲ್ಲ ಅನ್ನುವಂಥ ಪ್ರಶ್ನೆ. ಭಗತ್ ಸಿಂಗ್, ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪೆ ಹಾಗೂ ನಾನಾ ಸಾಹೇಬ್. ಸೊ ಇದಕ್ಕೆ ಸರಿಯಾದಂತ ಉತ್ತರ ಭಗತ್ ಸಿಂಗ್.